ತಂಗಾಳಿ ಬೀಸಿದಾಗ ಹೂವಾಯ್ತು ಈ ಮನ. ಸಂಚಿಕೆ 75. 2 ದಿನಗಳು ಕಳೆದವು. ಅದ್ವಿಕ್ನನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಯಿತು. ಹುಡುಗ ಈಗ ಸ್ವಲ್ಪ ಚೇತರಿಸಿಕೊಂಡಿದ್ದ. ಹಗಲೆಲ್ಲ ಖ್ಯಾತಿ ಅವನ ಜೊತೆ ಇರಬೇಕಿತ್ತು. ಅವನು ಮಲಗಿದ ಮೇಲಷ್ಟೇ ಇತರರ ಜೊತೆ ಅವಳ ಮಾತೆಲ್ಲ. ಅಕ್ಕ, ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡೆ ಕಣೆ. ಖ್ಯಾತಿಯನ್ನು ತಬ್ಬಿದಳು ಸ್ತುತಿ. ನಾನು ಅಷ್ಟೇ, ನಿಮ್ಮೆಲ್ಲರನ್ನೂ ತುಂಬ ಮಿಸ್ ಮಾಡಿಕೊಂಡೆ. ತಂಗಿಯ ಬೆನ್ನು ಸವರುತ್ತಾ ನುಡಿದಳು ಖ್ಯಾತಿ. ಅಕ್ಕ, ಆ ರಾಕ್ಷಸ ನಿಂಗೆ ತುಂಬ ಕಾಟ ಕೊಟ್ನಾ? ಯಾಕೆ ಇಷ್ಟು ದಿನ ಅವನನ್ನು ಸಹಿಸ್ಕೊಂಡೆ? ಹೇಗಾದರೂ ಅಲ್ಲಿಂದ ತಪ್ಪಿಸ್ಕೊಂಡು ಬರಬೇಕಿತ್ತು. ಮೊದಲಿನ ನಿನ್ನ ಧೈರ್ಯ ಈಗ ಎಲ್ಲಿ ಹೋಯಿತು? ಸ್ತುತಿ ಎಂದಾಗ ಖ್ಯಾತಿ ಗೊಂದಲದಿಂದ ಅವಳತ್ತ ನೋಡಿದವಳು. ಯಾರ ಬಗ್ಗೆ ಹೇಳ್ತಿದ್ಯಾ ಸ್ತುತಿ ನೀನು? ಮೊನ್ನೆ ಕೂಡ ಆಸ್ಪತ್ರೆಯಲ್ಲಿ ರಾಕ್ಷಸ ಅಂದೆ ಎಂದು ಪ್ರಶ್ನಿಸಿದಳು. ನಿನ್ನ ಗಂಡನ ಬಗ್ಗೆ ಹೇಳ್ತಿದ್ದೆ ಅಕ್ಕ. ಅವನು ನಿನ್ನನ್ನು ನಮ್ಮಿಂದ ದೂರ ಮಾಡ್ದ. ನೀನು ನಮ್ಮ ಕಾಂಟ್ಯಾಕ್ಟಿಗೂ ಸಿಗದ ಹಾಗೆ ಮಾಡಿ ನಿನಗೆ ಅಲ್ಲಿ ಎಷ್ಟು ಕಷ್ಟ ಕೊಟ್ಟನೋ ಏನು. ಸ್ತುತಿ ಎಂದಾಗ ಶಟಪ್ ಸ್ತುತಿ, ನಿಂಗೆ ಯಾಕೆ ಅನುಮಾನ ಬಂತು? ಪಪ್ಪ ಕೂಡ ಅಷ್ಟೆ. ನಾನು ಮನೆಗೆ ಬಂದಾಗಿಂದ ಎಡಿ ಬಗ್ಗೆ ವಿಚಾರಿಸಲೇ ಇಲ್ಲ. ಅವನು ಅವರ ಮುದ್ದಿನ ಅಳಿಯ ಅಲ್ವಾ? ಈಗ ನಿನ್ನ ಮಾತು ಕೇಳ್ತಿದ್ರೆ ನೀವೆಲ್ಲರೂ ಅವನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ ಅನಿಸುತ್ತೆ ಎಂದವಳಿಗೆ ಅದ್ರಿತ್ ತನ್ನ ಮನೆಯವರ ಕಣ್ಣಲ್ಲಿ ಕೀಳಾಗುವುದು ಇಷ್ಟವಿಲ್ಲ. ನಾವು ತಪ್ಪು ತಿಳ್ಕೊಂಡಿದ್ದೀವಾ? ಹಾಗಾದರೆ ಮೊನ್ನೆ ನೀನು ಊರಿಂದ ವಾಪಸ್ ಬರಬೇಕಾದ್ರೆ ನಿನ್ನ ಕೆನ್ನೆ ಮೇಲಿದ್ದ ಬೆರಳಚ್ಚು ಯಾರ್ದು ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಪ್ರಶ್ನಿಸಿದಳು ಸ್ತುತಿ. ಅದು ಎಂದು ತಡವರಿಸಿದ ಖ್ಯಾತಿಗೆ, ಯಾಕಕ್ಕ ಸುಳ್ಳು ಹೇಳಲು ನೋಡ್ತಿದ್ಯಾ? ನಿನಗೆ ಸುಳ್ಳು ಹೇಳೋದು ಅಂದರೆ ಇಷ್ಟ ಇಲ್ಲ. ಈಗ ಅವನಿಗೋಸ್ಕರ ನಿನ್ನ ಇಷ್ಟಗಳನ್ನು ಬದಲಾಯಿಸ್ತಿದ್ಯಾ? ಏನೇ ಹೇಳಕ್ಕ, ನೀನೀಗ ತುಂಬ ಬದಲಾಗಿದೆಯಾ? ಆ ರಾಕ್ಷಸನ ಮೇಲೆ ಪ್ರೀತಿಯಾಗಿದೆಯಾ ನಿನಗೆ? ಆವೇಶದಿಂದ ಪ್ರಶ್ನಿಸಿದಳು ಸ್ತುತಿ. ಪ್ರೀತಿ ಇಲ್ಲ, ಹಾಗೇನಿಲ್ಲ. ನನ್ನ ಕೆನ್ನೆಗೆ ಅವನು ಹೊಡೆದಿದ್ದು ನಿಜ, ಆದರೆ ತಪ್ಪು ನಂದಿತ್ತು. ನನ್ನಿಂದ ಪುಟಾಣಿ ಅಳೋ ಹಾಗಾಯಿತು. ಅದಕ್ಕೆ ಅವನು ಕೋಪದಿಂದ ನನ್ನ ಕೆನ್ನೆಗೆ ಹೊಡೆದ. ಆದರೆ ನಾನೇನು ಸುಮ್ಮನಿರಲಿಲ್ಲ. ನಾನು ಅವನ ಕೆನ್ನೆಗೆ ಸರಿಯಾಗಿ ಬಾರಿಸಿದೆ ಎಂದ ಖ್ಯಾತಿ. ನೀನು ಅಂದ್ಕೊಂಡ ಹಾಗೆ ಅವನೇನು ಕೆಟ್ಟವನಲ್ಲ. ನಾವು ಇಷ್ಟು ದಿನ ಇದ್ದದ್ದು ಅವನ ಊರಿನಲ್ಲಿ. ಅತ್ತೆ ಮಾವ ಪುಟಾಣಿ ಕೂಡ ಅಲ್ಲೇ ಇದ್ದಾರೆ. ಹಾಗೆ ಅಲ್ಲಿ 2 ಅಜ್ಜಿಯಂದಿರಿದ್ದಾರೆ. ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು ಅವರೆಲ್ಲರೂ. ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡಿಕೊಂಡೆ. ಹಾಗೆ ಮೊಬೈಲ್ ಇಲ್ಲದ ಕಾರಣ ಸಹನಾ ಜೊತೆ ಕೂಡ ಕಾಂಟ್ಯಾಕ್ಟ್ ಇರಲಿಲ್ಲ. ಅಷ್ಟು ಬಿಟ್ಟರೆ ಅಲ್ಲಿ ಬೇರೇನೂ ತೊಂದರೆ ಇರಲಿಲ್ಲ ಸ್ತುತಿ ಎಂದು ನಿಟ್ಟುಸಿರು ಬಿಟ್ಟಳು. ನೀನು ಹೇಳೋದು ನಿಜ ಇರಬಹುದು ಅಕ್ಕ, ಆದರೆ ಅವನ ಮನಸ್ಸಲ್ಲಿ ಏನೋ ಇದೆ. ಇಲ್ಲ ಅಂದಿದ್ರೆ ಅವನು ಯಾಕೆ ನಿನಗೆ ಮೊಬೈಲ್ ಕೊಡಲಿಲ್ಲ? ಒಂದು ವೇಳೆ ಅವನು ಹೇಳಿದ ಹಾಗೆ ಆ ರೌಡಿಗಳು ನಿನ್ನನ್ನು ಹುಡ್ಕೊಂಡು ಊರಿಗೆ ಬರಬಾರ್ದು ಅಂತ ಅವನು ನಿನ್ನ ಕೈಗೆ ಮೊಬೈಲ್ ಕೊಡಲಿಲ್ಲ ಅಂತಾನೆ ಇಟ್ಕೊ. ಅವನು ಪಪ್ಪ ಮಮ್ಮಿಗೆ ಕಾಲ್ ಮಾಡುವಾಗ ನಿಂಗೂ ಕೂಡ ಮಾತಾಡೋಕ್ಕೆ ಅವಕಾಶ ಕೊಡಬಹುದಿತ್ತಲ್ವ? ಸ್ತುತಿ ಎಂದಾಗ ಖ್ಯಾತಿ ಮೌನವಾದಳು. ನೀನಿನ್ನೂ ಅಲ್ಲಿಗೆ ವಾಪಸ್ ಹೋಗಬೇಡ ಅಕ್ಕ. ನಿಂಗೀಗ ಇಲ್ಲಿ ಯಾವ ತೊಂದರೆಯೂ ಇಲ್ಲ. ಆಕರ್ಷ್ ಎಲ್ಲ ಸರಿ ಮಾಡಿದ್ದಾರೆ ಎಂದ ಸ್ತುತಿಯ ಮೊಗದಲ್ಲಿ ಆಕರ್ಷ್ನ ನೆನೆದು ನಗು ಅರಳಿದ್ದಾರೆ. ಆಕರ್ಷ್ ನಿಂಗೆ ಹೇಗೆ ಪರಿಚಯ ಸ್ತುತಿ? ಮನೆಯವರೆಲ್ಲರೂ ಯಾಕೆ ಅವನನ್ನು ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ ಎಂದು ಪ್ರಶ್ನಿಸಿದಳು ಖ್ಯಾತಿ. ಅದು ಅಕ್ಕ, ಒಂದಿನ ನಾನು ಸ್ನೇಹ ಮನೆಗೆ ಹೋಗುವಾಗ ದಾರಿಯಲ್ಲಿ ಸಿಕ್ಕಿದ್ರು ಅವರು. ಹೇಗೆ ಪರಿಚಯ ಆಯಿತು. ಆಮೇಲೆ ಮಾತಾಡ್ತಾ ಮಾತಾಡ್ತಾ ನಿನ್ನ ಫ್ರೆಂಡ್ ಅಂತ ಹೇಳಿದರು. ಆಮೇಲೆ ನಿನ್ನ ಬಗ್ಗೆ ವಿಚಾರಿಸಿದರು. ನೀನು ಊರಿಗೆ ಹೋಗಿರುವ ವಿಚಾರ ಹೇಳಿದ್ದೆ ನಾನು. ಆಮೇಲೆ ನಿಂಗಿಲ್ಲಿ ಅಪಾಯವಿದ್ದ ವಿಷಯ ಕೂಡ ಅವರಿಗೆ ಗೊತ್ತಿತ್ತು ಅಕ್ಕ. ನೀನು ಎಲ್ಲಿದ್ಯಾ ಹೇಗಿದೆಯಾ ಅಂತ ತಿಳಿಯದೆ ನಾವೆಲ್ಲ ಟೆನ್ಷನ್ನಲ್ಲಿರುವಾಗ ಆಕರ್ಷ್ ನಮಗೆ ಸಹಾಯ ಮಾಡಿದರು ನಿನ್ನನ್ನು ಹುಡುಕಲು. ಅವರು ತುಂಬ ಒಳ್ಳೆಯವರು ಅಕ್ಕ. ಹಾಗೆ ಇನ್ಮೇಲೆ ನಿಂಗಿಲ್ಲಿ ಯಾವ ಭಯವೂ ಇಲ್ಲ, ಎಲ್ಲ ಸರಿ ಹೋಗಿದೆ ಅಂದರು ಆಕರ್ಷ್ ಎಂದಾಗ ಸ್ತುತಿ, ಆಕರ್ಷ್ ನನ್ನ ಫ್ರೆಂಡ್ ಇರಬಹುದು, ಆದರೆ ಕ್ಲೋಸ್ ಫ್ರೆಂಡ್ ಅಲ್ಲ. ಹೇಗೆ ದಾರಿಯಲ್ಲಿ ಒಂದಿನ ಪರಿಚಯವಾದವರು. ಯಾಕೋ ನೀನು ಹೇಳ್ತಿರೋದನ್ನು ಕೇಳಿದರೆ ಆಕರ್ಷ್ ಬಗ್ಗೆ ನಂಗೆ ಅನುಮಾನ ಬರ್ತಿದೆ. ನನಗಿಲ್ಲಿ ಅಪಾಯವಿದೆ ಅಂತ ಅವನಿಗೆ ಹೇಗೆ ಗೊತ್ತು? ಅಷ್ಟೇ ಅಲ್ಲದೆ ನನ್ನನ್ನು ಹುಡುಕಲು ಅವನಿಗೆ ಹೇಗೆ ಸಾಧ್ಯವಾಯಿತು? ಖ್ಯಾತಿ ತನ್ನ ಅನುಮಾನವನ್ನು ವ್ಯಕ್ತಪಡಿಸಿದಳು. ಅಕ್ಕ, ಆಕರ್ಷ್ ಬಗ್ಗೆ ಅನುಮಾನ ಪಡಬೇಡ, ಕೊಂಚ ಅಸಮಾಧಾನದಿಂದಲೇ ನುಡಿದಳು ಸ್ತುತಿ. ಅವನ ಬಗ್ಗೆ ಹೇಳಿದರೆ ನಿಂಗ್ಯಾಕಿಷ್ಟು ಕೋಪ? ಹುಬ್ಬು ಸಂಕುಚಿಸಿದಳು ಖ್ಯಾತಿ.
ಯಾಕೆಂದರೆ ಅವರಿಂದಾನೇ ತಾನೇ ನೀನು ನಮಗೆ ಮತ್ತೆ ಸಿಕ್ಕಿರೋದು. ಅವರ ಸಹಾಯ ತುಂಬ ದೊಡ್ಡದು. ಸ್ತುತಿ ಎಂದಾಗ ಅವನನ್ನು ಹೆಚ್ಚೇ ಹೊಗಳ್ತಿದ್ಯಾ ಅಂತ ಅನಿಸ್ತಿಲ್ವಾ ನಿನಗೆ ಎಂದು ಪ್ರಶ್ನಿಸಿದಳು ಖ್ಯಾತಿ. ಖಂಡಿತ ಇಲ್ಲ, ಅವರನ್ನು ಎಷ್ಟು ಹೊಗಳಿದ್ರೂ ಕಡಿಮೆ ಎಂದವಳೆ. ಸ್ನೇಹ ಕಾಲ್ ಬರ್ತಿದೆ ಎಂದು ಅಲ್ಲಿಂದ ಹೊರಟಳು ಸ್ತುತಿ. ಅವಳು ಹೋದ ದಿಕ್ಕನ್ನೇ ನೋಡುತ್ತಾ ನಿಂತ ಖ್ಯಾತಿಗೆ, ಖ್ಯಾತಿ ಎಂದರು ಗೋಪಿನಾಥ್ರವರು. ಪಪ್ಪ ಎಂದವಳು ಅವರತ್ತ ನೋಡಿದಾಗ, ಹೇಗಿದ್ಯಾ ಮಗಳೇ? ಈ ಪಪ್ಪನನ್ನು ಕ್ಷಮಿಸಿಬಿಡು. ನಿನ್ನನ್ನು ತುಂಬ ಪ್ರೀತಿ ಮಾಡೋ ಹುಡುಗನ ಜೊತೆ ನಿನ್ನ ಮದುವೆ ಮಾಡಿಸಿದಾಗ ನೀನು ಖುಷಿಯಾಗಿರುವೆ ಅನ್ನೋ ಭರವಸೆ ಇತ್ತು. ಆದರೆ ಅವನ ಪ್ರೀತಿ ಕಪ್ಪಟ ಅಂತ ಅರಿಯುವಲ್ಲಿ ಸೋತು ಹೋದೆ ನಾನು. ಮೊದಲ ಸಾರಿ ಭಾವುಕರಾಗಿ ನುಡಿದರು ಗೋಪಿನಾಥ್ರವರು. ತಂದೆಯ ಮಾತು ಕೇಳಿ ಒಂದು ಕ್ಷಣ ಗರಬಡಿದವಳಂತೆ ನಿಂತು ಬಿಟ್ಟಳು ಖ್ಯಾತಿ. ಪಪ್ಪ ಏನು ಹೇಳ್ತಿದ್ದೀರಾ? ನನ್ನನ್ನು ಪ್ರೀತಿಸುವವನ ಜೊತೆ ನನ್ನ ಮದುವೆ ಅಂದರೆ? ಏಡಿ ನನ್ನನ್ನು ಪ್ರೀತಿಸ್ತಿದ್ನಾ? ನಿಮ್ಗೆ ಹೇಗೆ ಗೊತ್ತು? ಅವನೇ ಹೇಳಿದ್ನಾ? ಅಚ್ಚರಿಯ ಜೊತೆಗೆ ಸಂತಸ, ದುಃಖ ಎಲ್ಲ ಮಿಶ್ರಿತ ಭಾವ ಅವಳಲ್ಲೀಗ. ತಾನು ಪ್ರೀತಿಸುವವನು ತನ್ನನ್ನು ಪ್ರೀತಿಸುತ್ತಿದ್ದಾನೆ ಎಂದು ತಿಳಿದಾಗ ಖ್ಯಾತಿಯ ಸ್ಥಾನದಲ್ಲಿ ಯಾರೇ ಇದ್ದರೂ ಸಂತಸ ಪಡುತ್ತಿದ್ದರಲ್ಲವೇ? ಅವನಾಗಿ ಅವನೇ ಹೇಳಲಿಲ್ಲಮ್ಮ. ಆದರೆ ಅವತ್ತು ನೀನು ಆಸ್ಪತ್ರೆಯಲ್ಲಿದ್ದಾಗ ಎಲ್ಲರಿಗಿಂತ ಹೆಚ್ಚು ನೋವನುಭವಿಸಿದವನು ಅವನು. ಅವನ ಬಗ್ಗೆ ಮುಕುಂದರವರಲ್ಲಿ ವಿಚಾರಿಸಿದಾಗ ತಿಳಿಯಿತು, ಅವನಿಗೆ ಮದುವೆ ಆಗಲಿಲ್ಲ. ತನ್ನ ಪ್ರಾಣ ಸ್ನೇಹಿತೆಯ ಮಗುವನ್ನೇ ತನ್ನ ಮಗು ಎಂದು ಸಾಕುತ್ತಿದ್ದಾನೆ. ಹಾಗೆ ಒಂದು ಹುಡುಗಿಯನ್ನು ತುಂಬ ಪ್ರೀತಿಸ್ತಿದ್ದ. ಅವಳ ನೆನಪಲ್ಲೇ ಆಜ್ಞಾ ಜೊತೆ ಬದುಕುತ್ತಿದ್ದಾನೆ ಎಂದು. ಆ ಹುಡುಗಿ ಯಾರು ಅಂತ ಅವರು ಹೇಳಲಿಲ್ಲ. ಆದರೆ ಅವಳು ನೀನೇ ಅಂತ ನಾನು ಅಂದ್ಕೊಂಡೆ. ಯಾಕೆಂದರೆ ನಿನಗೆ ನೋವಾದಾಗ ನಿನಗಿಂತ ಜಾಸ್ತಿ ಅವನೇ ನೋವನುಭವಿಸ್ತಿದ್ದ. ಆಮೇಲೆ ಅವನು ನಿನ್ನನ್ನು ಪ್ರೀತಿಸ್ತಿದ್ದ ಅನ್ನೋ ವಿಷಯ ಸಹನಾಳಿಂದ ತಿಳಿಯಿತು. ಆದರೆ ಅವನ ಪ್ರೀತಿ ನೀನು, ಹಾಗೆ ಆಜ್ಞಾ ಅವನ ಮಗಳಲ್ಲ ಅನ್ನೋ ವಿಷಯ ಯಾವ ಕಾರಣಕ್ಕೂ ನಿನಗೆ ತಿಳಿಯಬಾರ್ದು ಅಂತ ನಮ್ಗೆ ಹೇಳಿದ್ದ. ಅದಕ್ಕೆ ನಿನಗೆ ಈ ಬಗ್ಗೆ ಏನೂ ಹೇಳಿರಲಿಲ್ಲ ನಾವು. ಆದರೆ ಈಗ ಅನಿಸ್ತಿದೆ ನನಗೆ, ಎಲ್ಲರೂ ಸೇರಿ ನಮಗೆ ನಿನಗೆ ಮೋಸ ಮಾಡಿದರು. ಅವನು ಯಾವತ್ತೂ ನಿನ್ನ ಪ್ರೀತಿ ಮಾಡಿರಲಿಲ್ಲ ಅಂತ. ನನ್ನ ನಿರ್ಧಾರದಿಂದ ನಿನ್ನ ಜೀವನ ಹಾಳಾಯಿತು. ನೀನಿಲ್ಲಿ ಹಾಯಾಗಿದ್ದೆ, ಆದರೆ ನಿನ್ನ ಖುಷಿನ ನಾನೇ ಕಿತ್ಕೊಂಡೆ. ಈ ಪಪ್ಪನನ್ನು ಕ್ಷಮಿಸು ಮಗಳೇ. ಎಷ್ಟು ವರ್ಷ ನಾನು ಹೇಳಿದ ಹಾಗೆ ನೀನು ಕೇಳೋದಿಲ್ಲ ಅನ್ನೋ ಕಾರಣಕ್ಕೆ ನಿನ್ನ ದೂರ ಮಾಡಿದೆ. ಸ್ತುತಿಗೆ ತೋರೋ ಪ್ರೀತಿಯ ಅರ್ಧದಷ್ಟು ಪ್ರೀತಿ ಕೂಡ ನಿನ್ನ ಮುಂದೆ ತೋರ್ಪಡಿಸಲಿಲ್ಲ. ಎಲ್ಲಿ ಎಲ್ಲರ ಮುದ್ದಿನಿಂದ ನೀನು ಹಠಮಾರಿಯಾಗುವೆ ಅನ್ನೋ ಭಯ. ಆದರೆ ಮೊದಲ ಸಾರಿ ನೀನು ನನ್ನ ಮಾತಿಗೆ ಕಟ್ಟುಬಿದ್ದು ಅವನನ್ನು ಮದುವೆ ಆದೆ. ಅಲ್ಲಿಂದ ನಿನ್ನ ಜೀವನ ಶೋಕಸಾಗರದಲ್ಲಿ ಮುಳುಗೋ ಹಾಗಾಯಿತು. ನಿನ್ನ ಜೀವನ ಇನ್ಮೇಲಾದರೂ ಸರಿಯಾಗಬೇಕು. ನಿಮ್ಮ ಮದುವೆಯಾಗಿ 1 ವರ್ಷ ಆಗದ ಕಾರಣ ಇಷ್ಟು ಬೇಗ ಡೈವೋರ್ಸ್ ಸಿಗಲ್ಲ. ಪರವಾಗಿಲ್ಲ, 1 ವರ್ಷ ಆದಮೇಲೆ ಡೈವೋರ್ಸ್ಗೆ ಅಪ್ಲೈ ಮಾಡೋಣ. ಆದರೆ ಅಲ್ಲಿ ತನಕ ನೀನು ಅವನ ಜೊತೆ ಇರಬೇಕು ಅಂತೇನಿಲ್ಲ. ಇಲ್ಲೇ ನಮ್ಮ ಜೊತೆ ನಮ್ಮ ಮನೇಲಿರು. ನನ್ನ ಮಗಳು ನನಗೆ ಭಾರವೇನಲ್ಲ. ಕೆಲವು ವರ್ಷ ಕಳೆದು ನಿನಗೆ ಸೂಕ್ತನಾಗೋ ಹುಡುಗ ಸಿಕ್ಕಿದ ಮೇಲೆ ಮತ್ತೆ ನಿನ್ನ ಮದುವೆ ಮಾಡಿಸ್ತೀನಿ. ಗೋಪಿನಾಥ್ರವರು ಎಂದಾಗ ಪಪ್ಪ ಎಂದು ಚೀರಿದಳು ಖ್ಯಾತಿ. ಅದರದ್ಕೆ ತಾನು 2ನೇ ಆಯ್ಕೆ ಅಲ್ಲ ಎಂದು ತಿಳಿದು ಸಂತಸಗೊಂಡಿದ್ದವಳಿಗೆ ತಂದೆ ಇನ್ನೊಂದು ಮದುವೆ ಆಗು ಎಂದಾಗ ಕೋಪ ಬಂದಿತ್ತು. ರೀ ಎಂದು ಆಶಾರವರು ಸಹ ಅಸಮಾಧಾನದಿಂದಲೇ ತಮ್ಮ ಪತಿಯತ್ತ ನೋಡಿದರು. ನೀವಿಬ್ಬರು ಯಾಕೆ ಎಷ್ಟು ಕೋಪದಲ್ಲಿದ್ದೀರಾ? ಗೋಪಿನಾಥ್ರವರು ಪ್ರಶ್ನಿಸಿದಾಗ, ಮದುವೆ ಅಂದರೆ ಮಕ್ಕಳಾಟ ಅಂದ್ಕೊಂಡಿದ್ದೀರಾ? ಎಷ್ಟು ಸುಲಭವಾಗಿ ಡೈವರ್ಸ್ ಕೊಡಿಸೋಣ ಅಂದ್ಬಿಟ್ರಿ? ಮೊದಲು ಅದ್ರತ್ಗೆ ಕರೆ ಮಾಡಿ ನೇರವಾಗಿ ಭೇಟಿಯಾಗಲು ಹೇಳಿ. ಈ ವಿಷಯದಲ್ಲಿ ದಯವಿಟ್ಟು ದುಡುಕಬೇಡಿ. ಇದು ನಮ್ಮ ಮಗಳ ಭವಿಷ್ಯದ ಪ್ರಶ್ನೆ ಎಂದರು ಆಶಾರವರು. ಪಪ್ಪ, ನೀವು ಅಂದ್ಕೊಂಡ ಹಾಗೆ ನನ್ನ ಜೀವನ ಹಾಳಾಗಿಲ್ಲ. ಅಲ್ಲಿ ಎಲ್ಲರೂ ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೋತಿದ್ರು. ಪುಟಾಣಿ ಅಂತೂ ಮಮ್ಮಿ ಅಂತ ನನ್ನ ಜೊತೆನೇ ಇರ್ತಿದ್ಲು. ನನಗೂ ಅವಳು ನನ್ನ ಮಗಳು ಅಂತ ಅನ್ನಿಸ್ತು. ನಿಮ್ಮನ್ನೆಲ್ಲ ಮಿಸ್ ಮಾಡಿಕೊಂಡೆ. ನಿಮ್ಮ ಜೊತೆ ಫೋನಲ್ಲಿ ಕೂಡ ಮಾತಾಡೋಕ್ಕಾಗಲಿಲ್ಲ ಅನ್ನೋ ಬೇಸರ ಬಿಟ್ಟರೆ ನಾನಲ್ಲಿ ಖುಷಿಯಾಗೇ ಇದ್ದೆ ಪಪ್ಪ ಎಂದು ಗೋಪಿನಾಥ್ರವರಿಗೆ ಅರ್ಥ ಮಾಡಿಸಲು ಯತ್ನಿಸಿದಳು ಖ್ಯಾತಿ. ಖ್ಯಾತಿ, ನಂಗೆ ಗೊತ್ತು ನಿಂಗೆ ಈ ಮದುವೆ ಇಷ್ಟ ಇರಲಿಲ್ಲ, ಅದ್ರದ್ದು ಕೂಡ ಇಷ್ಟ ಇರಲಿಲ್ಲ ಅಂತ.
ಆ ಪುಟ್ಟ ಹುಡುಗಿ ಜೊತೆ ಇರಬೇಕು ಅನ್ನೋ ಕಾರಣಕ್ಕೆ ಅಲ್ಲಿ ಖುಷಿಯಾಗಿದ್ದೆ ಅಂತ ಸುಳ್ಳು ಹೇಳ್ತಿದ್ಯಾ? ನೀನು ನಿಜವಾಗ್ಲೂ ಅಲ್ಲಿ ಖುಷಿಯಾಗಿದ್ದರೆ ನಿನ್ನ ಕೆನ್ನೆ ಮೇಲೆ ಅವನ ಬೆರಳಚ್ಚು ಹೇಗೆ ಬಂತು? ಮಗಳತ್ತ ತೀಕ್ಷ್ಣ ನೋಟ ಬೀರಿದಾಗ, ಪಪ್ಪ, ಅದು ನನ್ನಿಂದ ದೊಡ್ಡ ತಪ್ಪಾಗಿತ್ತು, ಅದಕ್ಕೆ ಅವನು ಕೋಪದಲ್ಲಿ ಹಾಗೆ ಎಂದು ಮೆಲುದನಿಯಲ್ಲಿ ನುಡಿದವಳೆ. ಅವನು ಹೊಡೆದ ಅಂತ ನಾನೇನು ಕೈಕಟ್ಟಿ ಕೂರಲಿಲ್ಲ ಪಪ್ಪ. ಅವನ ಕೆನ್ನೆಗೂ ಸರಿಯಾಗಿ ಬಾರಿಸಿದ್ದೇನೆ. ನಿಮಗೂ ಗೊತ್ತು, ನಂಗೆ ನೋವು ಮಾಡಿದರೆ ನಾನು ಅಳ್ತಾ ಕೂರೋಳಲ್ಲ ಅಂತ. ನಿಮ್ಮ ಜೊತೆನೇ ಎಷ್ಟು ಸಾರಿ ಜಗಳ ಮಾಡಿದ್ದೀನಿ ಎಂದಳು ನಗುತ್ತಾ. ಬಂಗಾರಿ, ನಿಜವಾಗ್ಲೂ ಅಲ್ಲೇನು ಸಮಸ್ಯೆ ಇಲ್ಲ ಅಲ್ವಾ? ಆಶಾರವರು ಕೇಳಿದಾಗ, ಇಲ್ಲ ಮಮ್ಮಿ ಎಂದಳು ಖ್ಯಾತಿ. ನೀನು ಇಲ್ಲಿಗೆ ಬಂದು 3 ದಿನವಾಗ್ತಾ ಬಂತು. ಇಲ್ಲಿ ತನಕ ನಿನ್ನ ಬಗ್ಗೆ ವಿಚಾರಿಸಲು ಒಂದು ಕಾಲ್ ಕೂಡ ಮಾಡಿಲ್ಲ ಅವನು. ಅವನಿಗೆ ನೀನು ಬೇಡ, ಆ ಪುಟ್ಟ ಹುಡುಗಿಗೆ ಅಮ್ಮ ಬೇಕಾಗಿತ್ತು ಅಷ್ಟೆ. ಅದಕ್ಕೆ ಅವನು ನಿನ್ನನ್ನು ಮದುವೆ ಆದ. ಗೋಪಿನಾಥ್ರವರ ಅಸಮಾಧಾನ ಕಡಿಮೆ ಆಗಿರಲಿಲ್ಲ. ಅಷ್ಟರಲ್ಲಿ ಅವರ ಮೊಬೈಲ್ ರಿಂಗಣಿಸಿತು. ಮುಂದುವರಿಯುವುದು.